ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನೆನ್ನೆ ಎಪಿಸೋಡ್ ಹೆಂಗಿತ್ತು, ನಿಮ್ಗೆ ಏನ್ ಅನ್ನಿಸ್ತು, ನಿಮ್ಮ ಒಪಿನಿಯನ್ ಏನು ಅಂತ ಮರೀದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನೆನ್ನೆ ಧನುಷ್ ಮಾತ್ರ ಟಾಸ್ಕ್ ಅಲ್ಲಿ ಸಖತ್ತಾಗಿ ಎಫರ್ಟ್ಸ್ ಅನ್ನ ಕೊಟ್ಟು ಆಡಿದ್ರು. ಅದ್ರ ಜೊತೆಗೆ ರಾಶಿಕಾ ಕೂಡ ಅಷ್ಟೇ. ಗಿಲ್ಲಿ ಮತ್ತೆ ಕಾವ್ಯ ಅವರು ಅವ್ರ ಕೈಲಾದಂತಹ 200% ಎಫರ್ಟ್ಸ್ ಅನ್ನ ಕೊಟ್ಟು ಆಟ ಆಡಿದ್ರು. ಎಲ್ಲ ಟಾಸ್ಕ್ಗಳನ್ನ ಗೆದ್ಕೊಬಂದು ಪಾಪ ಲಾಸ್ಟಲ್ಲಿ ಧ್ರುವಂತು ಮಿಸ್ ಆಗೋಗ್ಬಿಟ್ಟ. ಪಾಪ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಧ್ರುವಂತದ್ದು. ಈ ಗಿಲ್ಲಿ ಕಾವ್ಯ ಜಗಳ ಏನ್ ಗುರು, ನಿಜವಾಗ್ಲು ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಸೀಸನ್ನೇ ಎಂಡ್ ಆಗ್ತಾ ಬಂದಿದೆ, ಇವ್ರದಿನ್ನೂ ಮುಗಿಯದ ಪಯಣ. ಒಟ್ಟಿನಲ್ಲಿ ಕ್ಯೂಟ್ ಆಗಂತೂ ಇದೆ. ನನಗನ್ಸಿದ ಒಪಿನಿಯನ್ ಏನು ಅಂತ ಆನೆಸ್ಟ್ ಆಗಿ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಅಷ್ಟೇ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಅನ್ನ ಬರೀರಿ. ಗುರು, ಮೊದಲಿಗೆ ಅಪ್ಡೇಟ್ಸ್ ಏನು ಅಂತಂದ್ರೆ, ಎಲಿಮಿನೇಷನ್ ನಿನ್ನೆ ಕಾವ್ಯ ಎಲಿಮಿನೇಟ್ ಆಗಿದ್ದಾರೆ ಅಂತ ಅದು ಇದು ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ರೂಮರು ಬಂದಿತ್ತು. ಬಟ್ ನನಗೆ ಬಂದಿದ್ದ ನೇಮ್ ಕಾವ್ಯ ನೇಮ್ ಅಲ್ಲ, ಬೇರೆ ನೇಮು. ಬಟ್ ಕನ್ಫರ್ಮ್ ಇರಲಿಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ಹೋಗ್ಲಿಲ್ಲ. ಬಟ್ ನನಗಿರ್ತಕ್ಕಂಥ ಸ್ಟಿಲ್ ಅಪ್ಡೇಟ್ ಏನು ಅಂತಂದ್ರೆ, ಯಾರು ಎಲಿಮಿನೇಟ್ ಆಗಿಲ್ಲ. ಇವತ್ತು ಮಧ್ಯಾಹ್ನದ ಮೇಲೆ ವೀಕೆಂಡ್ ಶೂಟು ಶುರುವಾಗುತ್ತೆ. ನೈಟು ಒಂದು 7:30 ಇಲ್ಲ 9 ಗಂಟೆ ಒಳಗಡೆ, ಮ್ಯಾಕ್ಸಿಮಮ್ 9-9:30 ಒಳಗಡೆ ಯಾರು ಎಲಿಮಿನೇಟ್ ಆದ್ರು ಅಂತ ಕ್ಲಿಯರ್ ಕಟ್ ಒಂದು ಅಪ್ಡೇಟ್ ಅನ್ನೋದು ಗೊತ್ತಾಗುತ್ತೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಟಾಪ್ 6 ಆ ಟಿಕೆಟ್ ಅನ್ನ ವಿನ್ನರು ಧನುಷ್ ಆಗಿದ್ದಾರೆ. ಅದನ್ನ ನಿನ್ನೆನೆ ಆಲ್ರೆಡಿ ವಿಡಿಯೋ ಮಾಡಿ ನಾನು ನಿಮಗೆ ಹೇಳಿದ್ದೆ. ಈಗ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ, ಗುರು, ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲೇ ರಘುವಣ್ಣ ಮತ್ತೆ ರಾಶಿಕಾ ಸೋತಿದ್ರು. ಇಬ್ಬರಲ್ಲಿ ಯಾರು ಔಟ್ ಆಗ್ಬೇಕು ಅಂತ ಅವರು ಸಿಂಪಲ್ ಆಗಿ ಡಿಸಿಷನ್ ಅನ್ನ ತಗೊಂಡ್ರು. ಈ ಗೇಮ್ ಅಂತ ತಗೊಂಡಾಗ ನಾನು ಕಡಿಮೆ ಎಫರ್ಟ್ಸ್ ಅನ್ನ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ರಘುವಣ್ಣಗೆ ಬಿಟ್ಕೊಟ್ರು. ಬಟ್ ಒಂದ್ ಚೂರಾದ್ರೂ ಆರ್ಗ್ಯುಮೆಂಟ್ ಮಾಡ್ಬೇಕಾಗಿತ್ತು ಒಬ್ರಿಗೊಬ್ರು ಅಂತ ನನ್ಗನಿಸ್ತು. ಏನು ಆರ್ಗ್ಯುಮೆಂಟ್ ಇಲ್ಲ. ಅದೇ ಜಾಗದಲ್ಲಿ ಬೇರೆ ರಕ್ಷಿತನೋ ಬೇರೆ ಇನ್ಯಾರಾದ್ರೂ ಇದ್ದಿದ್ರೆ ಅವ್ರು ಕೊಡ್ಬಾರ್ದು, ನಾವೇ ಇರಬೇಕು, ಅವ್ರು ಹೋಗ್ಬೇಕು ಅಂತ ಆರ್ಗ್ಯುಮೆಂಟ್ ಮಾಡಿರೋರು. ರಘುವಣ್ಣ ಆಗಿರೋದಕ್ಕೆ ರಾಶಿಕಾ ಕೂಡ ಲೈಟ್ ಆಗಿ ಈಸಿಯಾಗಿ ತಗೊಂಡ್ರ. ಇದು ನನ್ಗೇನು ಅನ್ನಿಸ್ತಾ ಇದೆ ಗುರು, ನೇರವಾಗಿ ಎಲಿಮಿನೇಷನ್ ಮೇಲೆ ಪರಿಣಾಮ ಬೀರುತ್ತಾ ಅಂತ ಅನಿಸ್ತಾ ಇದೆ. ಇನ್ ಕೇಸು ನಾನು ಆಡ್ತೀನಿ ಅಂತ ರಾಶಿಕಾ ಆಡಿ ಇನ್ ಕೇಸ್ ಟಾಪ್ 6 ಟಿಕೆಟ್ ವಿನ್ ಆಗಿದ್ದಿದ್ರೆ ಒಂದು ಅಡ್ವಾಂಟೇಜ್ ಇರೋದು ರಾಶಿಕಾಗೆ ಅಂತ ನನ್ನ ಒಪಿನಿಯನ್. ಎಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದಾಗಿತ್ತು ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತು ರಾಶಿಕಾ ಬಿಟ್ಕೊಟ್ಟಿದ್ದು, ಸ್ಯಾಕ್ರಿಫೈಸ್ ಮಾಡಿದ್ದು? ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟು ರಘುವಣ್ಣ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ರಕ್ಷಿತಾ, ಗಿಲ್ಲಿ ಎಲ್ಲಾನು ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಮತ್ತೆ ಧ್ರುವಂತ್ ಅವರ ಎಫರ್ಟ್ಸ್ ಬಗ್ಗೆ ಗುರು ಯಾರೇ ಆದ್ರೂ ಅವರೇ ಮೆಚ್ಕೊಂತ ಇದ್ದಾರೆ. ಇನ್ನು ನಾವು ಮೆಚ್ಕೊಂಡಿಲ್ಲ ಅಂತಂದ್ರೆ ಹೆಂಗೆ ಹೇಳಿ ಅಲ್ವಾ? ಅವರು ಆಡಿದ್ದಾರೆ ಅಂದಾಗ ಆಡಿದ್ದಾರೆ ಅಂತಾನೆ ಹೇಳ್ಬೇಕು, ಆಡಿಲ್ಲ ಅಂದ್ರೆ ಆಡಿಲ್ಲ ಅಂತಾನೆ ಹೇಳ್ಬೇಕು. ನೆಗೆಟಿವ್ ಇದ್ದಾಗ ನೆಗೆಟಿವ್ ಹೇಳೋಣ, ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಹೇಳೋಣ. ಪಾಸಿಟಿವ್ ಇದ್ದಾಗ ಕೂಡ ಅಶ್ವಿನಿ ಮೇಡಮ್ ಹಂಗೆ, ಧ್ರುವಂತ್ ಹಿಂಗೆ ಅಂತ ಹೇಳಕ್ಕಾಗತ್ತಾ? ಆಗಲ್ಲ ಗುರು ಅಲ್ವಾ? ಆಸ್ ಎ ಬ್ಲೈಂಡ್ ಆಗಿ ಯಾರ ಫ್ಯಾನು ಆತರ ಇದ್ ಮಾಡಕ್ಕಾಗಲ್ಲ, ಹೇಳಕ್ಕಾಗೋದಿಲ್ಲ. ತುಂಬಾ ಬ್ಲೈಂಡ್ ಆಗಿದ್ರೆ ಏನ್ ಮಾಡಿದ್ರು ಅದೇ ರೈಟ್ ಅನ್ನೋರಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಅವರೇ ರೈಟ್ ಅನ್ನೋರಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ ಅಷ್ಟೇ. ನೆಕ್ಸ್ಟು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಧ್ರುವಂತ್ ಮತ್ತೆ ಅಶ್ವಿನಿ ಇಬ್ಬರಿಗೂ ಕೂಡ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ಬೋರ್ಡ್ ಮೇಲೆ ನೆಗೆಟಿವ್ ವರ್ಡ್ಸ್ ಅನ್ನ ಬರೀಬೇಕು. ಕುತಂತ್ರಿ, ಸುಳ್ಳಿ, ಈ ತರ ವರ್ಡ್ಸ್ ಅನ್ನ ಬರೀಬೇಕು. ಅದನ್ನ ಇವರು ಡಸ್ಟರ್ ಅಂದ್ರೆ ತಲೆ ಮೇಲೆ ಇರುತ್ತೆ, ಆ ಸ್ಪಾಂಜ್ ಇದರಲ್ಲಿ ವಾಟರ್ ಅಲ್ಲಿ ಇದು ಮಾಡಿಕೊಂಡು ಆರಿಸ್ಬೇಕು. ಆ ಒರೆಸ್ತಾ ಇದ್ರೆ ಕೊನೆಯದಾಗಿ ಟೈಮ್ ಮುಗಿದ ಮೇಲೆ, ಆ 20 ಮಿನಿಟ್ಸ್ ಟೈಮ್ ಮುಗಿದ ಮೇಲೆ ಯಾರ್ದು ಜಾಸ್ತಿ ಬೋರ್ಡ್ ಮೇಲೆ ನೆಗೆಟಿವ್ ವರ್ಡ್ಸ್ ಇರುತ್ತೋ ಅವರು ಔಟ್ ಆಗ್ತಾರೆ, ಕಡಿಮೆ ಇರೋರು ವಿನ್ ಆಗ್ತಾರೆ. ಬಟ್ ಇಬ್ಬರು ಬೋರ್ಡ್ ಮೇಲೂ ಬರೆದ್ರು. ಎಲ್ಲ ಒಂಥರ ಹೆಂಗಿತ್ತು ಅಂತಂದ್ರೆ, ಇಬ್ರು ಪಾಪ ಅವರು ಟ್ರಿಗರ್ ಆಗ್ತಾ ಇದ್ರು. ಟಾಸ್ಕ್ ತರ ನೋಡ್ಬೇಕು. ಎಲ್ಲ ಮೋಸಗಾತಿ, ಸುಳ್ಳುಗಾರ, ಕಪಟ, ನಾಟಕಿ, ವಂಚಕ, ತುಂಬಾ ವರ್ಡ್ಸ್ ಅನ್ನ ಬರೆದ್ರು. ಪಾಪ ಅವರು ಒಂದು ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ ಟ್ರಿಗರ್ ಆಗಕ್ಕೆ ನೋಡಿದ್ರು. ಬಟ್ ಆದ್ರೂ ಮತ್ತೆ ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ರು, ಒರೆಸಿದ್ರು, ಎಲ್ಲ ಇದು ಮಾಡಿದ್ರು. ಫೈನಲ್ ಆಗಿ ಧ್ರುವಂತ್ ಸೋಲ್ತಾರೆ, ಅಶ್ವಿನಿ ಮೇಡಮ್ ಗೆಲ್ತಾರೆ. ಅಶ್ವಿನಿ ಮೇಡಮ್ ನೆಕ್ಸ್ಟ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಅದೆಲ್ಲ ಆದ್ಮೇಲೆ, ಸೆಲೆಕ್ಟ್ ಆಗಿದ್ದಾದ್ಮೇಲೆ ಅಶ್ವಿನಿ ಮತ್ತೆ ಈ ಕಡೆ ಧ್ರುವಂತ್ ಅವ್ರದ್ದು ಒಂದು ಜಗಳ ಶುರುವಾಗ್ಬಿಡುತ್ತೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಪಾಪ ಟಾಸ್ಕಲ್ಲಿ ತುಪ್ಪ ಅದು ಇದು ಎಲ್ಲ ಬಳಸಿರ್ತಾರೆ. ಅದ್ರ ಜೊತೆಗೆ ಹೂವು ತೆಗೆದು ಯೂಸ್ ಮಾಡಿರ್ತಾರೆ, ಧ್ರುವಂತ್ ಇಟ್ಟಿದ್ದು ಹೂವು.
ಅದರಿಂದ ಕೋಪ ಮಾಡಿಕೊಂಡು ಧ್ರುವಂತೂ ಸ್ವಲ್ಪ ಮಾತಾಡ್ತಾರೆ. ಇಷ್ಟೇ ಸಾಕಾಗಿತ್ತು ನಮ್ಮ ಗಿಲ್ಲಿಗೆ, ಸಕ್ಕದಾಗಿ ಅಡ್ವಾಂಟೇಜ್ ತಗೊಂಡು ಹಂಗಣ ಹಿಂಗಣ ಅಂತ ಅಂದ್ಬಿಟ್ಟು ನೀನೊಬ್ಬ ಸಪೋರ್ಟಿವ್ ಆಗಿದ್ದೆ, ಅವ್ರಿಗೆ ಇನ್ಯಾರು ಸಪೋರ್ಟಿವ್ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಬಟ್ ಧ್ರುವಂತ್ ಮಾತ್ರ ಮಾಸ್ಟರ್ ಮೈಂಡ್ ಗುರು, ಚಾಲಾಕಿ, ಏನು ಹೇಳಲ್ಲ, ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತಾನೆ, ಹೆಂಗಿರ್ಬೇಕು ಹಂಗೆ ಹೇಳ್ತಾನೆ. ಬಟ್ ಅಲ್ಲಿ ಅಶ್ವಿನಿ ಮೇಡಮ್ಗೆ ಏನು ಹೇಳ್ಬೇಕು ಹೇಳ್ತಾನೆ. ನಾನು ಧ್ರುವಂತಲ್ಲಿ ಇಷ್ಟ ಆಗದಿರೋದು ಒಂದೇ ಒಂದು, ಏನಿದ್ರೆ ಡೈರೆಕ್ಟಾಗಿ ಹೇಳ್ಬಿಡ್ಬೇಕು. ಇಲ್ಲಿ ಇವ್ರ ಹತ್ರ ಒಂದು, ಅಲ್ಲಿ ಅವ್ರ ಹತ್ರ ಒಂದು, ಹಿಂದೆ ಒಂದು ಮುಂದೆ ಒಂದು ಮಾತಾಡಬಾರ್ದು. ಫೇಸ್ ಟು ಫೇಸ್ ಇಲ್ಲ ಗಿಲ್ಲಿ ಹಿಂಗಲ್ಲ ಗಿಲ್ಲಿ ಹಿಂಗೆ ಅಂತಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್. ಅದೆಲ್ಲ ಆದಮೇಲೆ ನೆಕ್ಸ್ಟು ಯಾರು ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು ಒಂದು ಜಗಳ ಸ್ಟಾರ್ಟ್ ಆಗುತ್ತೆ ಗುರು. ಈ ಗಿಲ್ಲಿ ಮತ್ತು ಕಾವ್ಯದಂತೂ ನಿಜವಾಗ್ಲೂ ಚಿಕ್ಕ ಚಿಕ್ಕ ಜಗಳಗಳು ಸ್ವಲ್ಪ ಸೀರಿಯಸ್ ಮಾಡಿಕೊಂಡು ಈ ಇಬ್ಬರ ಮಧ್ಯೆ ಅವ್ರು ಜಗಳ ಮಾಡಿಕೊಂಡು ದೂರ ಆದಾಗ ಈ ರಕ್ಷಿತಾ ಬಂದು ಎಂಟ್ರಿ ಆಗಿ ಪಾಪ ಗುರು ನಿಜವಾಗ್ಲೂ ಆ ಜ್ಯೂಸ್ ಮಾಡಿಕೊಟ್ಟು ಆ ಬ್ಯಾಗ್ಸ್ ಎಲ್ಲ ತಗೊಂಡೋಗಿ ಇಟ್ಬಿಟ್ಟು ನಮ್ಮ ಮಧ್ಯೆ ಯಾರೋ ಬರಬಾರ್ದಂತ ಒಬ್ಳೆ ಕುತ್ಕೊಂಡು ಆ ಪಾಸೆಸಿವ್ನೆಸ್ಸು ನಿಜವಾಗ್ಲೂ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ ಗುರು ರಕ್ಷಿತಾದ್ ಮಾತ್ರ ಗಿಲ್ಲಿ ಜೊತೆಗೆ ಕಾಂಬೋ. ಒಟ್ಟಿನಲ್ಲಿ ಈ ಕಾಂಬೋ ಗಿಲ್ಲಿ ರಕ್ಷಿತಾ ಕಾಂಬೋ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಈಗ ಅನಿಸ್ತಾ ಇದೆ ನನಗೆ. ಬಟ್ ಅದರಲ್ಲೂ ಉಪದೇಶ ಮಾಡ್ತಾರೆ, ಏನು ನಾವು ಒಬ್ಬರಿಂದ ಹೋಗ್ತಾ ಇದ್ರೆ ಅವ್ರು ಬೇಡ ಅಂತ ಹೋಗ್ತಾ ಇದ್ರೆ ನಿಮ್ಮಿಂದ ಬರೋರಿಗೆ ನೀವು ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಒಂಥರ ಕಾನ್ಸೆಪ್ಟ್ ಇದು ಮಾಡ್ಕೊಂಡು ಸಕ್ಕದಾಗಿ ಹೇಳ್ತಾರೆ. ಬಟ್ ಆದ್ರೆ ಏನ್ ಮಾಡೋದು ಅಲ್ವಾ, ಗಿಲ್ಲಿಗೆ ಏನೋ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಫೈನಲ್ ಆಗಿ ರಘು ಮತ್ತೆ ಧ್ರುವಂತ್ ಇಬ್ರು ಉಳಿದಿರ್ತಾರೆ. ಈ ಟಾಸ್ಕ್ ನೋಡೋದಕ್ಕೆ ಸಿಂಪಲ್ ಗುರು, ಬ್ಯಾಲೆನ್ಸ್ ಮಾಡಿಕೊಂಡು ಈ ಸ್ಕೂಲ್ಗಳಲ್ಲಿ ಕುರ್ಚಿ ಕೂರಿಸ್ತಾ ಇದ್ರಲ್ವಾ, ಏನಾದರೂ ಶಿಕ್ಷೆ ಕೊಟ್ಟಾಗ ಆ ಥರ ಕೂರಿಸ್ಬಿಟ್ಟು ಒಂದು ಇದನ್ನು ಇಟ್ಕೊಂಡು ಆ ಮಡಿಕೆನ ಇಟ್ಕೊಂಡು ಕೂತ್ಕೋಬೇಕು ಅಂತಂದರೆ ಮೊಣಕಾಲಿಂದ ಹಿಡಿದು ಮೀನು ಕಂಡ ಎಲ್ಲ ಸಕ್ಕದಾಗಿ ನೋವು ಬರುತ್ತೆ, ಇರೋಕ್ಕಾಗೋದಿಲ್ಲ. ಪಾಪ ತುಂಬ ಟ್ರೈ ಮಾಡ್ತಾರೆ. ಧ್ರುವಂತ್ ಫಸ್ಟ್ ಔಟ್ ಆಗ್ತಾರೆ. ನಿಜವಾಗ್ಲೂ ಧ್ರುವಂತದ್ದು ಜಾಸ್ತಿ ಬ್ಯಾಡ್ ಲಕ್ ಗುರು. ಪಾಪ ಎಲ್ಲ ಟಾಸ್ಕಲ್ಲಿ ಎಫರ್ಟ್ಸ್ ಹಾಕಿ ಆಡ್ಕೊಂಬಂದ್ರು, ಕೊನೆಯಲ್ಲಿ ಔಟ್ ಆದರು. ಎಫರ್ಟ್ಸ್ ಮ್ಯಾಟ್ರು ಅಲ್ವಾ, ವಿನ್ನರ್ ಲಾಸ್ಟ್ ಸೆಕೆಂಡು, ಎಫರ್ಟ್ಸ್ ಮ್ಯಾಟ್ರು. ಎಫರ್ಟ್ಸು ಚೆನ್ನಾಗಿ ಈ ವಾರ ಮಾತ್ರ, ಬೇರೆ ವೀಕ್ ಬಗ್ಗೆ ಬಿಟ್ಬಿಡಿ, ಈ ವೀಕು ಚೆನ್ನಾಗಿ ಎಫರ್ಟ್ಸನ್ನು ಹಾಕಿ ಆಟ ಆಡಿದ್ದಾರೆ ಧ್ರುವಂತು. ಅದೆಲ್ಲ ಆದಮೇಲೆ 4 ಜನ ಕಂಟೆಂಡರ್ಸು ಸೆಲೆಕ್ಟ್ ಆದರು. ಕಾವ್ಯ, ಅಶ್ವಿನಿ, ರಘು ಮತ್ತು ಧನುಷ್ ಡೈರೆಕ್ಟಾಗಿ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ರಲ್ವಾ, ಅದರಿಂದ ಧನುಷ್. ಇದೆಲ್ಲ ಆದಮೇಲೆ ನೆಕ್ಸ್ಟು ರಕ್ಷಿತಾಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ. ಯಾರು, ನಮ್ಮ ಅಶ್ವಿನಿ ಮೇಡಮ್ಮು. ಇರೋದು ಇನ್ನೊಂದು ವಾರ ಇರ್ತೀವಿ ಅಲ್ವಾ, ಎಲ್ಲರ ಬಗ್ಗೆ ಯಾಕೆ ಪಾಸಿಟಿವ್, ಎಲ್ಲ ಒಂದು ಇದು ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಎಲ್ಲ ಕೂಲ್ ಹಾಕೊಂಡು ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳ್ತಾ ಇದ್ರು. ನನಗೂ ಹಂಗೆ ಅನ್ನಿಸ್ತದೆ ಗುರು, ಇರೋದು ಇನ್ನೊಂದು ವಾರ. ಅವರು ಕಿತ್ತಾಡಿ ಇನ್ನೇನಿದೆ ಗುರು, ವಾರದಲ್ಲಿ ಎಲ್ಲ ಕ್ಲೋಸ್ ಆಗಿ ಚಿಲ್ಲಾಗಿ ಆಚೆ ಬಂದಮೇಲೆ ಹೆಂಗಿದ್ರು ಅವ್ರವ್ರು ಎಲ್ಲ ಒಂದೇ ಗುರು. ಎಷ್ಟೇ ಜಗಳ ಆಡಿದ್ರು ಅವ್ರವ್ರು ಒಂದೇ. ಸೆಂಟ್ರಲ್ ಬಕ್ರ ಆಗೋದು ಯಾರು ಗೊತ್ತಾ, ನಾವು ಕಿತ್ತಾಡ್ತೀವಲ್ಲ ಕಾಮೆಂಟ್ ಸೆಕ್ಷನಲ್ಲಿ, ನಾವುಗಳು ಅಷ್ಟೇ ಬಕ್ರ ಆಗೋದು ಅಷ್ಟೇ. ಬಂದ್ಮೇಲೆ ಈಚೆ ಬಂದ್ಮೇಲೆ ಅವ್ರೇನಿಲ್ಲ, ಬಿಗ್ ಬಾಸ್ ಸೀಸನ್ 12 ಅಂತ ಒಂದು ಗ್ರೂಪ್ ಮಾಡ್ಕೊತಾರೆ. ಟ್ರಿಪ್ಗಳು ನಡೀತಾ ಇರ್ತಾರೆ, ಫಂಕ್ಷನ್ಗಳು ಹೋಗ್ತಾ ಇರ್ತಾರೆ, ಪ್ರಮೋಷನ್ಗಳು ಮಾಡ್ತಾ ಇರ್ತಾರೆ, ಇಂಟರ್ವ್ಯೂಗಳು ಕೊಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ನಾವು ಇಲ್ಲೇ ಇರ್ತೀವಿ, ಅಷ್ಟೇ ಆಗೋದು. ಅದೆಲ್ಲ ಆದಮೇಲೆ ನೆಕ್ಸ್ಟು ಫೈನಲ್ ಟಾಸ್ಕ್, ಟಿಕೆಟ್ ಟು ಫಿನಾಲೆ ಅಂದ್ಕೊಳ್ಳಿ, ಟಿಕೆಟ್ ಟು ಟಾಪ್ 6 ಅಂತ ಡಿಫ್ರೆಂಟಾಗಿ ಇಟ್ಟಿದ್ದಾನೆ ಅಷ್ಟೇ. ಈ 4 ಜನಕ್ಕೂ ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕಲ್ಲಿ ಏನಂದರೆ ಒಬ್ಬೊಬ್ರು ಸಪೋರ್ಟಿವ್ ಬೇಕು ಅಂತ ಹೇಳಿದಾಗ ಧನುಷು ರಾಶಿಕಾನ ಸೆಲೆಕ್ಟ್ ಮಾಡ್ಕೊತಾರೆ, ಗಿಲ್ಲಿ ಕಾವ್ಯ, ಅದಾದಮೇಲೆ ಅಶ್ವಿನಿ ಧ್ರುವಂತು, ರಘುಗೆ ಇನ್ನು ಉಳಿದಿರೋ ಆಪ್ಷನ್ನು ರಕ್ಷಿತಾ. ಗುರು ಫಸ್ಟು ಈ ಟಾಸ್ಕ್ ನೋಡೋದಕ್ಕೆ ಸಿಂಪಲ್ ಆಗಿದೆ ಗುರು, ಬಟ್ ಆದರೆ ಬೆಟರ್, ಸುಮ್ಮನೆ ನೋಡೋದಕ್ಕೆ ಅಂತ ಇಟ್ಟಿದೆ. ನೆನ್ನೆ ಅಶ್ವಿನಿ ಮೇಡಮ್ ಮಾಡಿದ ಟಾಸ್ಕ್ಗೂ ಆ ಮಣ್ಣು ಟಾಸ್ಕ್ಗೂ ಹೋಲಿಸ್ಕೊಂಡ್ರೆ ಇದು ಈಸಿ ಅಂತ ಒಂಥರ ಅನ್ಸುತ್ತೆ. ಏನು ಹೈಟ್ ಸ್ವಿಮ್ಮಿಂಗ್ ಪೂಲಿಂದ ಒಬ್ರು ತಂದ್ಕೊಳ್ತಾರೆ, ಹೈಟು ಹತ್ಬಿಟ್ಟು ಜೈ ಬಿಗ್ ಬಾಸ್ ಅನ್ಬೇಕಷ್ಟೇ. ಬಟ್ ಹೈಟ್ ಫೋಬಿಯಾ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಇದನ್ನೆಲ್ಲ ಹಾಕಿರ್ತಾರೆ, ಕೋಲುಗಳನ್ನು ಕಂಬಿಗಳನ್ನು ಹಾಕಿರ್ತಾರೆ, ಅದನ್ನು ತಗೊಬಂದು ಏಣಿ ಮಾಡ್ಕೊಂಡು ಮೇಲೆ ಹತ್ಬಿಟ್ಟು ಜೈ ಬಿಗ್ ಬಾಸ್ ಅಷ್ಟೇ ಟಾಸ್ಕ್. ಬೇರೆ ಇನ್ನೇನು ಕಡ್ದು ಕಟ್ಟಾಕೋದೇನು ಇರಲಿಲ್ಲ. ಆ ಹೈಟ್ ಫೋಬಿಯಾ ಇರೋದು ಸ್ವಲ್ಪ ಇದಷ್ಟೇ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ತಗೊಬರೋರಿಗೆ ಸ್ವಲ್ಪ ಟಾಸ್ಕ್ ಅಂತ ಹೇಳ್ಬೋದು. ಪಾಪ ನೀರಲ್ಲಿ ಧುಮುಕಿ ಎತ್ತಿ, ಅದು ಅವ್ರಿಗೆಲ್ಲ ಬೇರೆ ಅವ್ರಿಗೆ ಸಪೋರ್ಟಿವ್ ಮಾಡೋದು ಏನು ಯೂಸ್ ಇಲ್ಲ, ಬಟ್ ಎಫರ್ಟ್ಸ್ ಮ್ಯಾಟರ್ ಅಷ್ಟೇ. ಬಟ್ ರಾಶಿಕಾ ಸಕ್ಕದಾಗಿ ಆಟ ಆಡ್ತಾರೆ ಗುರು. ಧನುಷು ಪಾದರಸದಂತೆ ಸರ್ಕ್ ಟಾಸ್ಕ್ ಮಾಸ್ಟರ್ ಅಂತ ಒಂದು ಸೆಕೆಂಡ್ ಪ್ರೂವ್ ಮಾಡಿದ್ರು. ಸಕ್ಕದಾಗಿ ಆಡ್ತಾರೆ ಧನುಷ್ ಮಾತ್ರ ಟಾಸ್ಕ್ಗಳಂತ ಬಂದಾಗ. 200% ಎಫರ್ಟ್ಸ್ ಕೊಟ್ಟು ಡೂ ಆರ್ ಡೈ ಅನ್ನೋ ಥರ ಟಾಸ್ಕ್ಗಳನ್ನು ಆಡ್ತಾರೆ. ನೆಕ್ಸ್ಟು ಗಿಲ್ಲಿ ಮತ್ತು ಕಾವ್ಯ. ಗುರು, ನಾನು ಗಿಲ್ಲಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟೊಂದು ಆ ನೀರಲ್ಲಿ ಬಂದು ತುಮುಕಿ ಎತ್ತಿ
ಎಲ್ಲೋ ಒಂದು ಕಡೆ ಗಿವ್ ಅಪ್ ಮಾಡಿ ಸ್ಲೋ ಆಗ್ಬಿಡ್ತಾನೆ ಅಂತ ಅಂದ್ಕೊಂಡೆ. ಬಟ್ ಆದ್ರೂ ಸಕ್ಕತ್ತಾಗಿ ಎಫರ್ಟ್ಸ್ ಹಾಕಿ ಗಿಲ್ಲಿ ಆಡ್ದ ಗುರು. ಆ್ಯಡ್ಸ್ ಆಫ್ ಗುರು. ಗಿಲ್ಲಿ ಟಾಸ್ಕ್ ಅಂತ ಬಂದಾಗ ಸಕ್ಕತ್ತಾಗಿ ಪಿಕಪ್ ಆಗಿ ಚೆನ್ನಾಗಿ ಆಡ್ದ. ಕಾವ್ಯ ಕೂಡ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಮೇಲೆ ಹತ್ತು ಬಿದ್ದು ಸ್ಲಿಪ್ ಆದರೂ ಕೂಡ ಮತ್ತೆ ಇಳಿದು ಮತ್ತೆ ಕಂಬಿಯನ್ನು ಇಟ್ಟು ಮತ್ತೆ ಆಡ್ತಾ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಸದ್ಯಕ್ಕೆ ಇಬ್ಬರದು ಕಂಪ್ಲೀಟ್ ಆಗಿದೆ. ಇನ್ನು ಅಶ್ವಿನಿ ಮತ್ತು ಧ್ರುವಂತು, ಕೊನೆಯದಾಗಿ ರಘು ಮತ್ತು ರಕ್ಷಿತಾದು ಅದು ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ಬೋದು. ನೆನ್ನೆ ಎಪಿಸೋಡ್ ನೋಡಿದಾಗ ಸ್ವಲ್ಪ ಬೋರಿಂಗ್ ಆಗೇ ಇತ್ತು ಗುರು. ನೆನ್ನೆ ಎಪಿಸೋಡು ಓಕೆ ಎಪಿಸೋಡ್ ಅಂತ ನನಗೆ ಅನಿಸ್ತು. ನಿಮಗೇನು ಅನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ನಮಸ್ತೆ.